ಹಿಂದೂ ಮುಖಂಡ ಶರಣ ಪಂಪ್ವೆಲ್ ಪೊಲೀಸರ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಂಗಳೂರು ಗದ್ರಿ ಪೊಲೀಸರ ವಶಕ್ಕೆ ಶರಣ ಪಂಪ್ವೆಲ್ ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳ್ತಾರೆ ಪೊಲೀಸರು. ಯಾಕಂದ್ರೆ ಅವರ ಒಂದು ವಿಚಾರದಲ್ಲಿ ಏನಾಗಿತ್ತು ಅಂತಂದ್ರೆ ಧಾರ್ಮಿಕ ಏಕತೆಗೆ ಧಕ್ಕೆ ತರುವಂತಹ ಒಂದು ಪೋಸ್ಟ್ಗಳನ್ನು ಹಾಕಿದ್ದಾರೆ ಎನ್ನುವಂತಹ ಒಂದು ಆರೋಪದ ವಿಚಾರವಾಗಿ ಅವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶರಣ ಪಂಪ್ವೆಲ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾವುದೇ ನೋಟಿಸ್ ನೀಡದೆ ಬಂಧನ ಅಂತ ಕಾರ್ಯಕರ್ತರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ RSS ಮುಖಂಡರ ಭಾಷಣದ ತುಣುಕುಗಳನ್ನು ಶೇರ್ ಮಾಡಿದ್ದ ಆರೋಪ ಕೇಳಿ ಬಂದಿದೆ. ವಿಕಾಸ್ ಪುತ್ತೂರು ಎಂಬುವರ ಒಂದು ಭಾಷಣದ ತುಣುಕು ಶೇರ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರವಾಗಿ ಕಳೆದ 2 ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 45,700 ಮಕ್ಕಳು ಹುಟ್ಟಿದ್ದಾರೆ. ಅದರಲ್ಲಿ 23,200 ಮಕ್ಕಳು ಹಿಂದೂಗಳು. ಡಿವೈಡ್ ಮಾತಾಡ್ತಾ ಇದ್ದಾರೆ. 22,200 ಮಕ್ಕಳು ಅಲ್ಪಸಂಖ್ಯಾತರಾಗಿದ್ದು ಅಂತ ಲೆಕ್ಕ ಹಾಕ್ತಾ ಇದ್ದಾರೆ. RSS ಮುಖಂಡರು ಭಾಷಣ ಮಾಡಿದ್ರು ಹೀಗಂತ. ನಮ್ಮ ಜಿಲ್ಲೆಯಲ್ಲಿ 78% ಜನಸಂಖ್ಯೆ ಹಿಂದೂಗಳು, ಆದರೆ ಹುಟ್ಟಿದ ಮಕ್ಕಳು 23,000 ಅಂತ ಹೇಳ್ತಾ ಇದ್ದಾರೆ. ಹಿಂದೂ ಮುಖಂಡ ಶರಣ ಪಂಪ್ವೆಲ್ ಈ ಒಂದು ವಿಚಾರವಾಗಿ ಪೊಲೀಸರ ವಶಕ್ಕೆ ಅಂತ ಹೇಳಲಾಗ್ತಾ ಇದೆ. ಕಳೆದ 2 ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಒಂದು ಜಿಲ್ಲೆಯಲ್ಲಿ 45,700 ಮಕ್ಕಳು ಹುಟ್ಟಿದ್ರು. ಧಾರ್ಮಿಕ ಒಂದು ಏಕತೆಗೆ ಧಕ್ಕೆ ತರುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನು 45,700 ಮಕ್ಕಳು ಹುಟ್ಟಿದ್ರು, ಅದರಲ್ಲಿ 23,200 ಮಕ್ಕಳು ಹಿಂದೂಗಳಾಗಿದ್ದರೆ 22,200 ಮಕ್ಕಳು ಅಲ್ಪಸಂಖ್ಯಾತರ ಮಕ್ಕಳು ಅಂತ ಹೇಳಿ ಲೆಕ್ಕಾಚಾರವನ್ನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿತ್ತು. RSS ಮುಖಂಡರು ಭಾಷಣ ಈ ರೀತಿಯಾಗಿ ಮಾಡಿದ್ರು ಅಂತ ಆರೋಪ. ನಮ್ಮ ಜಿಲ್ಲೆಯಲ್ಲಿ 78% ಜನಸಂಖ್ಯೆ ಹಿಂದೂಗಳಿದ್ದಾರೆ, ಆದರೆ ಹುಟ್ಟಿದ ಮಕ್ಕಳು ಮಾತ್ರ 23,000 ಅಂದರೆ 28% ಅಂತ ಹೇಳ್ತಾ ಇದ್ದಾರೆ. ಅಲ್ಪಸಂಖ್ಯಾತರಿಗೆ 22,000 ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಯಾವ ಧರ್ಮದವರಿಗೆ ಎಷ್ಟು ಮಕ್ಕಳು ಅಂತ ಲೆಕ್ಕಾಚಾರ ಯಾಕೆ ಆಗ್ತಾ ಇದ್ದಾರೋ ಗೊತ್ತಿಲ್ಲ. ಇದು ಒಂದು ರೀತಿಯ ಒಂದು ಧಾರ್ಮಿಕ ಭಾವನೆಗೆ ಏಕತೆಗೆ ಧಕ್ಕೆ ತರುವಂಥ ಒಂದು ಕೆಲಸ ಭಾಷಣ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇನ್ನು 15 ವರ್ಷಗಳಲ್ಲಿ ನಮ್ಮ ಊರು ಎಲ್ಲಿಗೆ ಹೋಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಭಾಷಣ ಮಾಡಬೇಕಾದ್ರೆ ಯಾಕೆ ಈ ರೀತಿಯಾಗಿ ಭಾಷಣ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ದೇಶ ಉಳಿಯುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲರಿ ಸ್ವಾಮಿ, ಮಕ್ಕಳು ಹೊಂದೋದು ಅವರವರ ವಿಚಾರಕ್ಕೆ ಬಿಟ್ಟಿದ್ದು. ಯಾವ ಧರ್ಮದಲ್ಲಿ ಎಷ್ಟು ಮಕ್ಕಳು ಹುಡ್ತಾರೆ ಅಂದ್ರೆ ನೀವು ಲೆಕ್ಕ ಹಾಕ್ತೀರಾ, ಅಥವಾ ಲೆಕ್ಕ ಹಾಕಿ ಜಾಸ್ತಿ ಹುಟ್ಟಿದ್ರೆ ಕಡಿಮೆ ಮಾಡಿ ಅಂತ ಹೇಳ್ತೀರಾ ಗೊತ್ತಿಲ್ಲ. ಹೀಗಾಗಿ ಮಾತನಾಡ್ತಾರೆ, ದೇಶ ಈಗೆಲ್ಲ ಆಗ್ಬಿಟ್ರೆ ಎಲ್ಲಿಗೆ ಹೋಗುತ್ತೆ, ದೇಶ ಉಳಿಯುತ್ತಾ ಅಂತ ಮಾತನಾಡ್ತಾರೆ. ಸಮಾಜ ಉಳಿಯುತ್ತಾ, ದೇಶ ಉಳಿಯುತ್ತಾ, ನಾವು ಒಂದು ನಿಶ್ಚಯ ಮಾಡಬೇಕು ಅಂತ ಹೇಳ್ತಾರೆ. ಏನು ನಿಶ್ಚಯ ಮಾಡಬೇಕು? ಮಕ್ಕಳನ್ನು ಕಡಿಮೆ ಮಾಡಬೇಕಂತ ನಿಶ್ಚಯ ಮಾಡ್ತೀರಾ ಅಥವಾ ಏನು ಎತ್ತ ಅಂತ ಗೊತ್ತಿಲ್ಲ. ಹೀಗಾಗಿ ಹಿಂದೂ ಮುಖಂಡ ಶರಣ ಪಂಪ್ವೆಲ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಂಗಳೂರು ಗದ್ರಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಧಾರ್ಮಿಕ ಏಕತೆಗೆ ಧಕ್ಕೆ ತರುವಂತಹ ಒಂದು ಮಾತುಗಳನ್ನು ಭಾಷಣವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಒಂದು ನೋಟಿಸ್ ಕೊಡದೆ ಅವರನ್ನು ಬಂಧನ ಮಾಡಿದಂತೆ ಅವರ ಕಾರ್ಯಕರ್ತರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತ ನೀವು ಮಾಡಿದ ಸರಿಯಲ್ಲ ಪೊಲೀಸರು, ನೀವು ಯಾವುದೇ ಒಂದು ನೋಟಿಸ್ ಕಳಿಸಿಲ್ಲ, ನಮ್ಮ ನಾಯಕರನ್ನು ಯಾಕೆ ನೀವು ಬಂಧನ ಮಾಡಿದ್ದೀರಿ, ಯಾಕೆ ವಶಪಡಿಸಿಕೊಂಡು ನಿಮ್ಮ ಹತ್ರ ಇರಿಸಿಕೊಂಡಿದ್ದೀರಿ ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಕೆಲವೊಂದು ತುಣುಕುಗಳನ್ನು ರಿಲೀಸ್ ಮಾಡಿದ್ರು ವಿಕಾಸ್ ಎನ್ನುವಂತಹ ವ್ಯಕ್ತಿ. ಹೀಗಾಗಿ ಅದನ್ನು ಆಧರಿಸಿ ಏನು 47,000 ಚಿಲ್ಡ್ರ ಮಕ್ಕಳು ಹುಟ್ಟಿದ್ರು, ಅದರಲ್ಲಿ 23,200 ಮಕ್ಕಳು ಹಿಂದೂಗಳು, ಬೇರೆ ಇನ್ನೂ ಒಂದು ಮಕ್ಕಳು ಏನಿದ್ರು ಅವರು ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ. 22,000 ಚಿಲ್ಡ್ರ ಮಕ್ಕಳು. ಹೀಗಾಗಿ ಈ ಒಂದು ವಿಚಾರವಾಗಿ RSS ಮುಖಂಡರು ಭಾಷಣ ಮಾಡಿದ್ರು. ಇದೇ ಈಗ ವಿವಾದಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಹೋಗ್ತಿದ್ದೇನೆ, ಇದು 3ನೇ ಸಲ 4ನೇ ಸಲ ಬ್ರೇಕಿಂಗ್ ಬರ್ತಿರೋದು. ಪೊಲೀಸರು ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಯಾಕಂದ್ರೆ ಮಕ್ಕಳು ಎಷ್ಟು ಜನ ಹುಟ್ಟಿದ್ದಾರೆ, ಯಾರಿಗೆ ಎಷ್ಟು ಜನ ಮಕ್ಕಳು ಅಂತ ಹೇಳಿ ಒಂದು ರೀತಿಯಲ್ಲಿ ವಿವಾದಾತ್ಮಕವಾಗಿ ಭಾಷಣವನ್ನು ಮಾಡಿರ್ತಾರೆ. ಆ ಒಂದು ಭಾಷಣ ಎಲ್ಲ ಕಡೆ ವೈರಲ್ ಆಗಿರುತ್ತೆ. ವಿಕಾಸ್ ಎನ್ನುವಂತಹ ವ್ಯಕ್ತಿ ಆ ಒಂದು ಭಾಷಣದ ಒಂದು ತುಣುಕುಗಳನ್ನು ಹರಿಬಿಟ್ಟಿರ್ತಾನೆ.
ಹೀಗಾಗಿ ಮಂಗಳೂರು ಕದ್ರಿ ಪೊಲೀಸರು ಅವರನ್ನು ವಶಕ್ಕೆ ತನಿಖೆ ಮಾಡ್ತಾ ಇದ್ದಾರೆ. ಧಾರ್ಮಿಕ ಒಂದು ಏಕತೆಗೆ ಧಕ್ಕೆ ತರುವಂತಹ ಒಂದು ಭಾಷಣವನ್ನು ಮಾತುಗಳನ್ನು ಆಡಿದ್ದಾರೆ ಅಂತ. ಆದರೆ ಅವರ ಒಂದು ಸಪೋರ್ಟರ್ಸ್ ಹೇಳ್ತಾರೆ ಯಾವುದೇ ನೋಟಿಸ್ ಕೊಡದೆ ಬಂಧನ ಮಾಡಿರೋದು ಸರಿಯಲ್ಲ ಅಂತ. RSS ಮುಖಂಡರ ಒಂದು ಭಾಷಣದ ತುಣುಕುಗಳನ್ನು ಶೇರ್ ಮಾಡಿದ್ರು, ಆ ಒಂದು ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಈ ಒಂದು ವಿಚಾರವಾಗಿ ಶರಣ್ ಪಂಪ್ವೆಲ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.